hidden, forever on fire. ಮೈಸೂರು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಅವರು ಸೇರಿ ಅದೇ ರೀತಿಯಾಗಿ ಇನ್ನುಳಿದಂತಹ 3 ಜನ ಆರೋಪಿಗಳಿದ್ದಾರೆ. ಎಲ್ಲರಿಗೂ ಕೂಡ ಮುಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೈಟ್ ವಿಚಾರವಾಗಿ ನನ್ನ ತಂದೆ ಯಾವುದೇ ರೀತಿಯಾದಂತಹ ಪತ್ರಗಳನ್ನು ಬರೆದಿಲ್ಲ. ನಮ್ಮ ತಂದೆಯವರು ಯಾವುದೇ ಪತ್ರ ಬರೆದಿಲ್ಲ. ಜಮೀನಿಗೆ ಬದಲಾಗಿ ನಿವೇಶನ ಕೊಡಿ ಅಂತ ತಾಯಿಯವರು ಪತ್ರ ಬರೆದಿದ್ರು. ಸೈಟ್ಗಳನ್ನು ಪಡೆದುಕೊಳ್ಳುವಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವಗಳನ್ನು ಬಳಕೆ ಮಾಡಿಲ್ಲ. ಎಲ್ಲರಿಗೂ ಸೈಟ್ ಕೊಟ್ಟಂತೆ ನಮಗೂ ಕೂಡ ಸೈಟ್ ಕೊಟ್ಟಿದ್ದಾರೆ. ಅಂದರೆ ಏನು ನಿಯಮ ಇತ್ತು ಅದೇ ನಿಯಮದ ಅಡಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇದನ್ನೇ ದೊಡ್ಡ ಹಗರಣ ಅಂತ ಬಿಂಬಿಸಿದ್ರು. ಆದರೆ ಈಗ ಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಸತ್ಯಕ್ಕೆ ಸಿಕ್ಕಂತಹ ಜಯ ಇದು ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದರೆ, ಹಾಗಾಗಿ ಅದಕ್ಕೆ ಪರಿಹಾರ ಕೊಡಬೇಕು. ಅದು ಬರೀ ನಮಗೆ ಮಾತ್ರ ಅಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನು ಅವ್ರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು. ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವೇನು ಮೊದಲಿಂದನೂ ಹೇಳ್ತಿದ್ವಿ ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಾಸ್ತಿ ಸಿಕ್ಕಿದೆ. ಮುಂದೆ ಅವ್ರು ಏನು ಅವರು ಲೇಔಟ್ ಮಾಡಿ ನಮ್ಗೆ ತಿಳಿಸದೆ ಮಾಡಿದರೆ, ಹಾಗಾಗಿ ಅದಕ್ಕೆ ಪರಿಹಾರ ಕೊಡಬೇಕು. ಅದು ಬರೀ ನಮಗೆ ಮಾತ್ರ ಅಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನು ಅವ್ರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು. ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಇನ್ನು ಮೈಸೂರು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಕೇಳಿ ಬಂದಿತ್ತು. ಯತೀಂದ್ರ ಸಿದ್ದರಾಮಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಮೌನವಾಗಿದ್ದರು. ಇನ್ನು ಇದರ ಜೊತೆಗೆ ವಿಪಕ್ಷಗಳ ಒಂದು ಆರೋಪ, ಅದೇ ರೀತಿಯಾಗಿ ದೂರುದಾರರ ಆರೋಪಗಳೇನಿತ್ತು ಅದೆಲ್ಲವನ್ನೂ ಕೂಡ ಈ ಹಿಂದೆ ಅವರು ತಳ್ಳಿ ಹಾಕಿದರು. ಆದರೆ ಈ ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಇನ್ನುಳಿದ ಆರೋಪಿಗಳು ಅಂತ ಏನು ಹೇಳಲಾಗ್ತಾ ಇತ್ತು ಎಲ್ಲರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವ ಬಳಕೆ ಮಾಡಿಲ್ಲ, ಎಲ್ಲೂ ಕೂಡ ಅವರು ಒತ್ತಡ ಹಾಕಿಲ್ಲ, ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಅದೇ ರೀತಿಯಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಅವರ ವಿರುದ್ಧ ಸಿಕ್ಕಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಇನ್ನುಳಿದ ಆರೋಪಿಗಳೇನಿದ್ರು ಎಲ್ರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಆದರೆ ಈ ಎಲ್ಲ ಆರೋಪಗಳಿಂದ ಈಗ ನಮ್ಮ ತಂದೆಯವರು ಮುಕ್ತರಾಗಿದ್ದಾರೆ. ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂದೆಯವರು ಯಾವುದೇ ರೀತಿಯಾದಂತಹ ಒಂದು ಪತ್ರಗಳನ್ನು ಮುಡಾಗೆ ಬರೆದಿಲ್ಲ. ಜಮೀನಿಗೆ ಬದಲಾಗಿ ನಿವೇಶನ ಕೊಡಿ ಅಂತ ನಮ್ಮ ತಾಯಿಯವರು ಕೇಳಿದ್ರು. ಯಾಕಂದರೆ ಅವರ ಜಮೀನು ಹೋಗಿತ್ತು, ಹಾಗಾಗಿ ಅವರು ಕೇಳಿರ್ತಾರೆ. ಸೈಟ್ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಪ್ರಭಾವಗಳನ್ನು ನಾವು ಬಳಕೆ ಮಾಡಿಲ್ಲ. ಅಂದರೆ ಜಮೀನಿನ ಬದಲಾಗಿ ಏನು ಜಮೀನು ಕೊಟ್ಟಿದ್ರು, ಎಲ್ಲರಿಗೂ ಕೊಟ್ಟಂತೆ ನಮಗೂ ಕೂಡ ಸೈಟ್ ಕೊಟ್ಟಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಾಗಿದೆ. ಹೀಗಾಗಿ ಈ ಒಂದು ಕ್ಲೀನ್ ಚಿಟ್ ಸಿಕ್ಕಿರುವಂತಹ ವಿಚಾರ ಸತ್ಯಕ್ಕೆ ಸಂದಿರುವಂತಹ ಜಯ. ಇದು ಸತ್ಯಕ್ಕೆ ಸಿಕ್ಕಿರುವಂತಹ ಜಯ. ವಿಪಕ್ಷಗಳು ಮಾಡಿದ್ದಂತಹ ಎಲ್ಲ ಆರೋಪಗಳು ಕೂಡ ನಿರಾಧಾರ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.